ಆರೋಗ್ಯ ಕೇಂದ್ರ ಸ್ಥಳಾಂತರಕ್ಕೆ ತುಮಕೂರಲ್ಲಿ ವ್ಯಾಪಕ ವಿರೋಧ. ಶೆಟ್ಟಿಹಳ್ಳಿ ಸುತ್ತಮುತ್ತಲಿನ ಜನರಲ್ಲಿ ಹೆಚ್ಚಿದ ಆತಂಕ. ತುಮಕೂರು ನಗರದ ಶೆಟ್ಟಿಹಳ್ಳಿ ಗೇಟ್ ಬಳಿಯ ನಗರ ಆರೋಗ್ಯ ಕೇಂದ್ರವನ್ನ ಸ್ಥಳಾಂತರಿಸಲು ಆರೋಗ್ಯ ಇಲಾಖೆ ಮುಂದಾಗಿದ್ದು, ಆರೋಗ್ಯ ಕೇಂದ್ರವನ್ನೇ ನಂಬಿಕೊಂಡಿರುವ ಸುತ್ತಮುತ್ತಲಿನ ಬಡಾವಣೆಗಳ ಜನರು ಸ್ಥಳಾಂತರಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಆರೋಗ್ಯ ಕೇಂದ್ರವನ್ನ ಸ್ಥಳಾಂತರಿಸಿದ್ರೆ ವೃದ್ಧರು, ಮಕ್ಕಳು, ಗರ್ಭಿಣಿಯರು ಸೇರಿದಂತೆ ನೂರಾರು ಜನರಿಗೆ ತೊಂದರೆಯಾಗಲಿದೆ ಎಂಬ ಆತಂಕ ಸ್ಥಳೀಯರಲ್ಲಿ ಮೂಡಿದೆ. ಹೌದು, 1 ದಶಕಕ್ಕೂ ಹೆಚ್ಚು ಕಾಲ ಜನರಿಗೆ ಆರೋಗ್ಯ ಸೇವಾ ನೀಡ್ತಾ ಇರುವ ಶೆಟ್ಟಿಹಳ್ಳಿ ಗೇಟ್ ಬಳಿಯ ಈ ನಗರ ಆರೋಗ್ಯ ಕೇಂದ್ರಕ್ಕೆ ಜಯನಗರ, ಶೆಟ್ಟಿಹಳ್ಳಿ, ಸಪ್ತಗಿರಿ ಬಡಾವಣೆ, ಉಪ್ಪಾರಹಳ್ಳಿ, ರಾಘವೇಂದ್ರ ನಗರ, ಎಸ್ಐಟಿ, ಗೋಕುಲ ಬಡಾವಣೆ, ಪಾಲಸಂದ್ರ ಹಾಗೂ ಗೂಳರುವೆ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಂದ ಪ್ರತಿನಿತ್ಯ ನೂರಾರು ಜನರು ಚಿಕಿತ್ಸೆಗಾಗಿ ಬರ್ತಾರೆ. ಆದ್ರೀಗ ಈ ಆರೋಗ್ಯ ಕೇಂದ್ರವನ್ನ ಧೋಬಿ ಘಾಟ್ಗೆ ಸ್ಥಳಾಂತರಿಸಲು ಆರೋಗ್ಯ ಇಲಾಖೆ ಮುಂದಾಗಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಸುಮಾರು 10 ರಿಂದ 15 ವರ್ಷಗಳ ಹಿಂದೆ ಆರಂಭವಾದ ಈ ಆರೋಗ್ಯ ಕೇಂದ್ರ ಇಂದಿಗೂ ಸಹ ಬಾಡಿಗೆ ಕಟ್ಟಡದಲ್ಲೇ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಸ್ತುತ ಕಟ್ಟಡಕ್ಕೆ ತಿಂಗಳಿಗೆ ಸುಮಾರು 20,000 ರೂಪಾಯಿ ಬಾಡಿಗೆ ಪಾವತಿಸಲಾಗ್ತಾ ಇದ್ದು, ಸ್ವಂತ ಕಟ್ಟಡ ನಿರ್ಮಿಸಬೇಕು ಎಂಬ ಬೇಡಿಕೆ ಹಲವು ವರ್ಷಗಳಿಂದ ಇದ್ರೂ ಕೂಡ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದೀಗ ಧೋಬಿಘಾಟ್ನಲ್ಲಿ ಹೊಸ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣವಾಗ್ತಾ ಇದ್ದು, ಕಾಮಗಾರಿ 1 ಅಥವಾ 2 ತಿಂಗಳಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಬಳಿಕ ಈ ಆರೋಗ್ಯ ಕೇಂದ್ರವನ್ನ ಅಲ್ಲಿಗೆ ಸ್ಥಳಾಂತರಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ ಎನ್ನಲಾಗಿದ್ದು, ಈ ವಿಚಾರ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಟೋ ಚಾರ್ಜ್ ಕಂಡು ಡೋಬಿಘಾಟಿ ಮಾಡಿದ್ರೆ, ಇಲ್ಲಾದ್ರೆ ಇಲ್ಲಿಂದ ನಮ್ಮನೆ ಹತ್ರ ನಡ್ಕೊಂಬರ್ಬೋದು. ನಮಗೆ ಗೊತ್ತಿದ್ದಂಗೆ ನಾವು ಈಗ ಒಂದು 15 ವರ್ಷದಿಂದ ಇಲ್ಲೇ ಬರ್ತಿದ್ದೀವಿ. ಚೆನ್ನಾಗಿ ನೋಡ್ತಾರೆ ಪಾಪಗಳಿಗೆ. ಅದೇ ದೂರ ಆಗುತ್ತೆ ಅಂತ ನಾನು ಗೊತ್ತಿಲ್ಲ, ಸ್ವಲ್ಪ ದೂರ ಆಗುತ್ತೆ. ಇಲ್ಲಿಗಾದ್ರೆ ನಾವು ನಡ್ಕೊಂಡು ಬರ್ತೀವಿ, ಇಲ್ಲರಿಗೆಲ್ಲ ಹತ್ರ ಆಗುತ್ತೆ. ಬರೋರು ಈ ಕಡೆಯವ್ರಿಗೆಲ್ಲ ಅಂತ ನಾವು ಹೇಳೋದು. ಅಧಿಕಾರಿಗಳಿಗೆ ಏನು ಹೇಳ್ತೀರಾ? ಅದೇ ನಾವು ಹೇಳೋದು, ಇಲ್ಲೇ ಮಾಡಿಕೊಡಿ ಹತ್ರದಲ್ಲಿ. ಈಗ ಆಟೋ ಚಾರ್ಜು ನಮ್ಮ ಅಮ್ಮವ್ರಿದ್ದಾರೆ, 150 ರೂಪಾಯಿ ಆಟೋ ಚಾರ್ಜ್ ಕೇಳ್ತಾರೆ. ಏನಾಗಿತ್ತು? ಶುಗರು, BP ಚೆನ್ನಾಗಿ ನೋಡ್ತಾರೆ. ಇದವ್ರು ಹೇಳ್ತಾರೆ ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಇದೆ, ಹೊಸ ಬಿಲ್ಡಿಂಗ್ ಅಲ್ಲಿ ಅಂತ ಹೇಳ್ತಾರೆ. ಇಲ್ಲೇ ಮಾಡಿರೋ ಅನುಕೂಲನ ಏನು ಅಂತ ಅದೇ ನಾನು ಹೇಳೋದು. ಇಲ್ಲೇ ಅನುಕೂಲ ನಮ್ಗಳಿಗೆ, ಆಟೋ ಚಾರ್ಜ್ಗಳು ಇಕ್ಕೊಂಬರೋದು, ನಡ್ಕೊಂಬರ್ಬೋದು ಅಂತ ನಾವು ಹೇಳೋದು. ನಾವು ಒಂದು 15 ವರ್ಷದಿಂದ ಬರ್ತಿದ್ದೀವಿ. ಒಳ್ಳೆ ಶಾಪಲ್ಲಿ ಇಟ್ಕೊಂಡಿದ್ದೀವಿ. ಆದರೆ ನಮಗೆ ಅನುಕೂಲ ಜಾಸ್ತಿ ಇದೆ. ಇಲ್ಲಿ ಬರೋಕ್ಕೆ ಹೋಗೋಕ್ಕಿರಲಿ, ಏನಕ್ಕಿರಲಿ, ಟೈಮ್ಗೆ ಎಲ್ಲ ಟ್ರೀಟ್ಮೆಂಟ್ ಇರಲಿ, ಏನಿರಲಿ ಚೆನ್ನಾಗಿ ನೋಡ್ತವ್ರೆ. ಈಗ ಇಲ್ಲಿಂದ ಶಿಫ್ಟ್ ಮಾಡಿದ್ರೆ ನಮಗೆ ಲಾಂಗ್ ಆಗುತ್ತೆ. ತಿರ್ಗಾ ಬೇರೆ ಬೇರೆ ಶಿಫ್ಟಿಂಗಲ್ಲಿ ನಮಗೂ ಹತ್ರ ಇದ್ದಾಗಲ್ಲ. ಒಂಚೂರು ಅನುಕೂಲ ಮಾಡಿಸ್ಕೊಡಿ ಇಲ್ಲೇ ಇರೋಂಗೆ. ನಮ್ಮದು ಮಕ್ಕಳದು ಎಲ್ಲದು ತಾಯಿ ಕಾರ್ಡಿಂದ ಹಿಡ್ದು ಮಕ್ಕಳಿಗೆ ಎಲ್ಲ ಅನುಕೂಲ ಇಲ್ಲೇ ನೋಡ್ಕೊಂಡು ಹೋಗ್ತಿದ್ದೀವಿ. ಒಂದು 15 ವರ್ಷದಿಂದನೂ ಬರ್ತಿದ್ದೀವಿ ಸರ್ ಇಲ್ಲಿ. ಅವ್ರು ಹೇಳ್ತಾರೆ ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಇದೆ, ನೋಡ್ಬಿಟ್ಟು ಇಲ್ಲೇ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಚೆನ್ನಾಗಿದೆ. ಹೊಸ ಬಿಲ್ಡಿಂಗ್ ಕಟ್ಕೊಡಿ ಅಂತಾನೆ. ಏನು ಹೊಸ ಬಿಲ್ಡಿಂಗೋ ಇಲ್ಲ ಇದೇನೋ ಏನಾದೊಂದು ನಮಗೆ ಇಲ್ಲೇ ಅನುಕೂಲ. ನಮ್ಗೆ ಅನುಕೂಲ ಇಲ್ಲಿ ಆಗೋ ಅಷ್ಟು ಬೇರೆ ಕಡೆ ಆಗಲ್ಲ. ಚೆನ್ನಾಗಿ ನೋಡ್ತಾರೆ. ನಮ್ಮ 15 ವರ್ಷದಿಂದ ಇಲ್ಲ, ನಮ್ಮ ಮಕ್ಕಳಿಂದ ಹುಟ್ಟೋದು ಮುಂಚೆಯಿಂದನೂ ತಾಯಿ ಕಾರ್ಡಿಂದ ಹಿಡ್ದು ಇಲ್ಲ 3 ಮಕ್ಕಳು ನೋಡ್ತಿದ್ವಿ. ಅಂದರೆ ಅನುಕೂಲ ಇಲ್ಲ, ಚೆನ್ನಾಗಿ ನೋಡ್ರು. ಬಸ್ರಿದ್ರೂ ಅಷ್ಟೇ ಟ್ರೀಟ್ಮೆಂಟು, ಇಂಜೆಕ್ಷನ್ ಇರಲಿ ಏನಿರಲಿ ಅವರೇ ಫೋನ್ ಮಾಡಿ ಅವರೇ ಕರೆಸಿ ಎಲ್ಲ ಮಾಡಿಕೊಟ್ಟವ್ರೆ. ಪ್ರಸ್ತುತ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರೂಪ್ ಡಿ ಸಿಬ್ಬಂದಿ ಸೇರಿದಂತೆ ಸುಮಾರು 25 ಮಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಟ್ಟಡ ಚಿಕ್ಕದಾಗಿದ್ದರೂ ಪ್ರತಿದಿನ ಚಿಕಿತ್ಸೆಗಾಗಿ ಬರುವ ಜನರಿಗೆ ಅಗತ್ಯ ಆರೋಗ್ಯ ಸೇವೆ ನೀಡಲಾಗ್ತಾ ಇದ್ದು, ವಿಶೇಷವಾಗಿ ವೃದ್ಧರು, ಮಕ್ಕಳು ಹಾಗೂ ಗರ್ಭಿಣಿಯರು ಈ ಕೇಂದ್ರದ ಮೇಲೆ ಹೆಚ್ಚಿನ ಅವಲಂಬಿತರಾಗಿದ್ದು, ದೂರದ ಪ್ರದೇಶಕ್ಕೆ ಸ್ಥಳಾಂತರಿಸಿದ್ರೆ ಸಾರ್ವಜನಿಕರಿಗೆ ಮತ್ತಷ್ಟು ತೊಂದರೆಯಾಗಲಿದೆ ಎಂಬುದು ಸ್ಥಳೀಯರ ಆತಂಕ. ಬೇಡ ಇದು ಇಲ್ಲಿದ್ರೆ ಭಾರಿ ಅನುಕೂಲ ಜನಗಳಿಗೂ ಹುಡುಗರಿಗೂ. ಇಲ್ಲಿ ಬರೀ ಸಾಬ್ರ ಪಾಳ್ಯ ಅಂತ ಇರೋದು ನಾವು, ಜನ ಎಲ್ಲ ಇಲ್ಲಿಗೆ ಬರ್ತೈತೆ ಇದು ಗೌರ್ಮೆಂಟು ಆಸ್ಪತ್ರೆ ಅದು ದೂರ ಅಲ್ವೇ ಅಂತ ಇಲ್ಲಿಗೆ ಬರ್ತೈತಿ. ಜನ ಇಲ್ಲಿ ಮಾತ್ರ ಯಾವಾಗಲೂ ಇದ್ದೇ ಇರ್ತೈತಿ. ನಾನು ಹಿಂಗೆ 6 ತಿಂಗಳಿಗೋ 3 ತಿಂಗಳಿಗೋ ಬರ್ತಾ ಇರ್ತೀನಿ. ಅದೇ ಗ್ಯಾಸ್ಟಿಕ್ಕು ಶುಗರು ಜಾಸ್ತಿ ಆದರೆ ನಮಗಿಲ್ಲಿ ಬೇಡ
ಸುಮ್ಮನೆ ದೂರ ಆಗತ್ರಾಗ ಅದಕ್ಕಾಗಿ ಜನಗಳಿಗೆ ಒಂದು ಅನುಕೂಲ ಐತಿ ಇಲ್ಲಿ. ಏನೋ ನಿಮ್ಮ ಇಷ್ಟ ಸಹ ನಾವಿಷ್ಟು ಹೇಳಿದ್ದೀವಿ. ದೂರ ಆಗುತ್ತೆ ಅಲ್ಗೋ ಅದಾದ್ರೆ. ದೂರ ಅಲ್ವ್ರೇನ್ರಿ ಸಹ ಇಲ್ಲಿ ಬರೋಕ್ಕೆ 50-60 ಕೇಳ್ತಾರೆ ಇವರು ಆಟೋದವರು. ಹಾಂ, ಇನ್ನು ಅಲ್ಲಿಗೋದ್ರೆ 400-300 ಕೇಳ್ತಾರಲ್ಲ. ಹಾಂ, ಇಲ್ಲೇ ಆದ್ರೆ ಅನುಕೂಲ ಆಗುತ್ತೆ. ಅನುಕೂಲ ಅಲ್ಲವ್ರೆ ಬಡವ್ರಿಗೆ ಹೋಗ್ಬೋದು. ಎಲ್ಲಿಂದ ಬಂದಿದ್ದು? ಇಲ್ಲೇ ನಿಯರಾ? ಸಾಬ್ರಪಾಳ್ಯ. ಬಂದಿದ್ದೀರಾ? ಎಲ್ಲ 50 ರೂಪಾಯಿ ಕೊಟ್ಟು ಇಲ್ಲಿ ಬಂದಿದ್ದೀವಿ. ಹಾಂ, ಚೆನ್ನಾಗಿ ನೋಡ್ತಾರಲ್ಲ ಇಲ್ಲಿ? ಚೆನ್ನಾಗಿ ನೋಡ್ತಾರೆ. ಒಟ್ನಲ್ಲಿ ವರ್ಷಗಳಿಂದ ಜನರ ಆರೋಗ್ಯಕ್ಕೆ ಆಸರಿಯಾಗಿರುವ ಶೆಟ್ಟಿಹಳ್ಳಿ ನಗರ ಆರೋಗ್ಯ ಕೇಂದ್ರದ ಸ್ಥಳಾಂತರಕ್ಕೆ ಸ್ಥಳೀಯರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು, ಜನರ ಸಮಸ್ಯೆಗಳನ್ನು ಪರಿಗಣಿಸಿ ಆರೋಗ್ಯ ಇಲಾಖೆ ತನ್ನ ನಿರ್ಧಾರವನ್ನು ಮರುಪರಿಶೀಲಿಸುತ್ತಾ ಅಥವಾ ಪರ್ಯಾಯ ವ್ಯವಸ್ಥೆ ಕಲ್ಪಿಸುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.